ಒಂದು ಸಾಮ್ರಾಜ್ಯವನ್ನ ಹೇಗೆ ಕಟ್ಲಾಗತ್ತೆ? ಬರೀ ಯುದ್ಧ ಗೆದ್ರೆ ಸಾಕಾಗತ್ತಾ? ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಬೇಕಾ? ಬನ್ನಿ, ಇವತ್ತು ನಾವು ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವಿ ಹಾಕೋಣ. ಸುಮಾರು 200 ವರ್ಷಗಳ ಕಾಲ ದಕ್ಷಿಣ ಭಾರತವನ್ನೇ ಆಳಿದ ಒಂದು ಮಹಾನ್ ಸಾಮ್ರಾಜ್ಯದ ಕಥೆಯನ್ನ ನೋಡೋಣ. ನೋಡಿ, ಇದೇ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಶತಮಾನಗಳ ಕಾಲ ಉಳಿಯುವಂಥ ಒಂದು ಸಾಮ್ರಾಜ್ಯವನ್ನ ಕಟ್ಟೋದು ಹೇಗೆ? ಈ ಪ್ರಶ್ನೆಗೆ ಉತ್ತರವನ್ನ ನಾವು ಕಲ್ಯಾಣದ ಚಾಲುಕ್ಯರ ಕಥೆಯಲ್ಲೇ ಹುಡುಕೋಣ. ಯಾಕಂದ್ರೆ ಕೇವಲ ಶಕ್ತಿಯಿಂದಲ್ಲ, ಬದಲಿಗೆ ಸಂಸ್ಕೃತಿ ಮತ್ತು ಜ್ಞಾನದಿಂದ ಒಂದು ಸಾಮ್ರಾಜ್ಯವನ್ನ ಹೇಗೆ ಕಟ್ಟಬಹುದು ಅಂತ ಅವರ ಕಥೆ ನಮಗೆ ತೋರಿಸುತ್ತೆ. ಸರಿ, ಹಾಗಾದರೆ ನಮ್ಮ ಈ ಪಯಣ ಹೇಗಿರುತ್ತೆ ಅಂದರೆ, ಮೊದಲು ಚಾಲುಕ್ಯರ ಉದಯ ಹೇಗೆ ಆಯಿತು ಅಂತ ನೋಡಿ, ಆಮೇಲೆ ಅವರ ಸುವರ್ಣಯುಗದ ವೈಭವವನ್ನು ಅರ್ಥ ಮಾಡಿಕೊಂಡು, ಕೊನೆಗೆ ಅವರು ನಮಗಾಗಿ ಬಿಟ್ಟೋದ ಶಾಶ್ವತವಾದ ಪರಂಪರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರತಿಯೊಂದು ದೊಡ್ಡ ಕಥೆಗೂ ಒಂದು ಆರಂಭ ಅಂತ ಇರುತ್ತಲ್ವಾ? ಚಾಲುಕ್ಯರ ಕಥೆನೂ ಅಷ್ಟೇ. ಅವರ ಕಥೆ ಶುರುವಾಗಿದ್ದೇ ಒಂದು ಹಳೆಯ ದೊಡ್ಡ ಶಕ್ತಿಯ ಪತನದೊಂದಿಗೆ. ಆ ಕಾಲದಲ್ಲಿ ರಾಷ್ಟ್ರಕೂಟರು ಅಂದರೆ ದಕ್ಷಿಣ ಭಾರತದ ದೊಡ್ಡ ಪವರ್. ಚಾಲುಕ್ಯರು ಅವರ ಕೆಳಗೆ ಸಾಮಂತರಾಗಿದ್ದವರು. ಆದರೆ ನೋಡಿ, ಇತಿಹಾಸದ ನಿಯಮವೇ ಹೇಗೆ? ಹಳೆಯ ಶಕ್ತಿಗಳು ಹೊಸ ಮಹತ್ವಾಕಾಂಕ್ಷೆಗಳಿಗೆ ಜಾಗ ಮಾಡಿಕೊಡ್ಲೇಬೇಕು. ಚಾಲುಕ್ಯರು ಅಧಿಕಾರಕ್ಕೆ ಬಂದಿದ್ದು ಇದೇ ರೀತಿ, ರಾಷ್ಟ್ರಕೂಟರ ಆಡಳಿತಕ್ಕೆ ಅಂತ್ಯ ಹಾಡಿ. ಈ ಇಡೀ ಕ್ರಾಂತಿಯ ಸೂತ್ರಧಾರಣೆ ಎರಡನೇ ತೈಲಪ, ಒಬ್ಬ ಮಹತ್ವಾಕಾಂಕ್ಷಿ ಜೊತೆಗೆ ಧೈರ್ಯವಂತ ನಾಯಕ. ರಾಷ್ಟ್ರಕೂಟರ ಕೊನೆಯ ರಾಜನಾದ ಕರ್ಕನನ್ನು ಸೋಲಿಸಿ ಒಂದು ಹೊಸ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ. ಕ್ರಿಸ್ತಶ 973. ಈ ವರ್ಷವನ್ನ ಸ್ವಲ್ಪ ನೆನ್ಪಲ್ಲಿಟ್ಕೊಳ್ಳಿ. ಇದು ಸುಮ್ಮನೆ ಒಂದು ವರ್ಷ ಅಲ್ಲ, ಇದು ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಕ್ಷಣ. ಮುಂದಿನ 200 ವರ್ಷಗಳ ಕಾಲ ಮೆರೆಯಲಿದ್ದ ಒಂದು ಮಹಾನ್ ರಾಜವಂಶದ ಜರ್ನಿ ಶುರುವಾದ ದಿನ. ಯಾವುದೇ ಸಾಮ್ರಾಜ್ಯಕ್ಕೆ ಒಂದು ರಾಜಧಾನಿ ಅದರ ಹೃದಯ ಇದ್ದಾಗೆ. ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಖೇಟ ಈಗಿನ ಬೀದರ್ ನಗರದ ಹತ್ತಿರ ಇತ್ತು. ಇದು ಅವರ ಅಧಿಕಾರದ ಆರಂಭದ ಕೇಂದ್ರ ಬಿಂದುವಾಗಿತ್ತು. ಒಂದು ಸಾಮ್ರಾಜ್ಯವನ್ನ ಕಟ್ಟೋದು ಒಂದು ಕೆಲ್ಸ ಆದ್ರೆ, ಅದನ್ನ ಉಳಿಸ್ಕೊಂಡ್ ಬರೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಸವಾಲು. ಚಾಲುಕ್ಯರ ಆರಂಭಿಕ ವರ್ಷಗಳು ಅಷ್ಟು ಸುಲಭವಾಗಿರಲಿಲ್ಲ. ಅದು ನಿರಂತರ ಸಂಘರ್ಷ ಮತ್ತು ಯುದ್ಧಗಳಿಂದ ತುಂಬಿತು. ಈ ಆರಂಭದ 100 ವರ್ಷಗಳೇನಿದ್ವಲ್ಲ, ಅದು ಹೂವಿನ ಹಾಸಿಗೆ ಅಡಿರಲಿಲ್ಲ. ತೈಲಾಪ್ ಬರೋಬ್ಬರಿ 24 ವರ್ಷಗಳ ಕಾಲ ಒಂದು ಗಟ್ಟಿ ಅಡಿಪಾಯ ಹಾಕ್ದ. ಆಮೇಲೆ ಬಂದ ಸತ್ಯಾಶ್ರಯ ಸಾಮ್ರಾಜ್ಯವನ್ನ ವಿಸ್ತರಿಸೋಕೆ ಹೋರಾಡ್ದ. ಆದರೆ ಈ ಇಡೀ ಕಾಲಘಟ್ಟ ಇದೆಯಲ್ಲ, ಅದು ನಿರಂತರ ಯುದ್ಧಗಳಿಂದ ಕೂಡಿತ್ತು. ಕ್ರಿಸ್ತಶಕ 1054ರಲ್ಲಿ ನಡೆದ ಕೊಪ್ಪಂ ಕದನದಂಥ ಘಟನೆಗಳು ಚಾಲುಕ್ಯರು ತಮ್ಮ ಅಸ್ತಿತ್ವಕ್ಕಾಗಿ ಎಷ್ಟು ಹೋರಾಡಬೇಕಾಯಿತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದರೆ ಪ್ರತಿಯೊಂದು ರಾಜವಂಶದ ಕಥೆಯಲ್ಲೂ ಒಬ್ಬ ಹೀರೋ ಬರ್ತಾನೆ, ಆ ಸಾಮ್ರಾಜ್ಯವನ್ನ ಅದರ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಕ್ಕೆ. ಚಾಲುಕ್ಯರ ಪಾಲಿಗೆ ಆ ಹೀರೋನೇ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯ. ಇತಿಹಾಸಕಾರರು ಇವರನ್ನ ಚಾಲುಕ್ಯರಲ್ಲೇ ಅತ್ಯಂತ ಶ್ರೇಷ್ಠ ಅರಸ ಅಂತ ಕರೀತಾರೆ. ತನ್ನ ಸ್ವಂತ ಅಣ್ಣ 2ನೇ ಸೋಮೇಶ್ವರನನ್ನೇ ಸೋಲಿಸಿ ಸಿಂಹಾಸನವನ್ನ ಭದ್ರಪಡಿಸಿಕೊಂಡ ಇವನು ಚಾಲುಕ್ಯರ ಇತಿಹಾಸದಲ್ಲಿ ಒಂದು ಸುವರ್ಣಯುಗವನ್ನೇ ಆರಂಭಿಸಿದ. ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ರಾಜ ತನ್ನದೇ ಆದ ಒಂದು ಕ್ಯಾಲೆಂಡರ್ ಅಂದ್ರೆ ಒಂದು ಶಕೆಯನ್ನ ಶುರು ಮಾಡ್ತಾನೆ ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ನನ್ನ ಆಳ್ವಿಕೆಯಿಂದಾನೇ ಇತಿಹಾಸದ ಒಂದು ಹೊಸ ಅಧ್ಯಾಯ ಶುರು ಅಂತ ಘೋಷಿಸಿದ ಹಾಗೆ. ಕ್ರಿಸ್ತಶಕ 1076ರಲ್ಲಿ ವಿಕ್ರಮಾದಿತ್ಯ ವಿಕ್ರಮಶಕೆ ಶುರು ಮಾಡಿದಾಗ ಅವನು ಕೇವಲ ಸಮಯವನ್ನ ಅಳತೆ ಮಾಡ್ತಿರ್ಲಿಲ್ಲ, ತನ್ನ ಸಾಮ್ರಾಜ್ಯದ ಪರಮೋಚ್ಚ ಅಧಿಕಾರವನ್ನ ಇಡೀ ಜಗತ್ತಿಗೆ ಸಾರುತ್ತಿದ್ದ. ವಿಕ್ರಮಾದಿತ್ಯನ ಪವರ್ ಇರೋದು ಬರೀ ಖಡ್ಗದಲ್ಲಿ ಮಾತ್ರ ಅಲ್ಲ, ಅವನೊಬ್ಬ ಬುದ್ಧಿವಂತ ರಾಜತಾಂತ್ರಿಕ ಕೂಡ ಆಗಿದ್ದ. ಒಂದು ಕಡೆ ಹೊಯ್ಸಳರ ವಿಷ್ಣುವರ್ಧನನಂತಹ ಪ್ರಬಲ ಶತ್ರುಗಳನ್ನ ಯುದ್ಧದಲ್ಲಿ ಸೋಲಿಸಿದ್ರೆ, ಇನ್ನೊಂದು ಕಡೆ ಶ್ರೀಲಂಕಾದಂತಹ ದೂರದ ದೇಶಗಳ ಜೊತೆಗೂ ಸ್ನೇಹ ಸಂಬಂಧಗಳನ್ನ ಬೆಳೆಸಿದ್ದ. ಆ ಕಾಲದ ಒಬ್ಬ ದೊಡ್ಡ ನ್ಯಾಯಶಾಸ್ತ್ರಜ್ಞ ವಿಜ್ಞಾನೇಶ್ವರ ಹೇಳಿದ ಒಂದು ಮಾತು ವಿಕ್ರಮಾದಿತ್ಯನ ಮತ್ತು ಅವನ ರಾಜಧಾನಿ ಕಲ್ಯಾಣದ ವೈಭವವನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. ಇದು ಸುಮ್ಮನೆ ಹೊಗಳಿಕೆ ಅಲ್ಲ, ಇದು ಆ ಕಾಲದ ವಾಸ್ತವತೆಗೆ ಹಿಡಿದ ಕೆನ್ನಡಿ. ಒಂದು ದೊಡ್ಡ ಸಾಮ್ರಾಜ್ಯ ಅಂದ್ರೆ ಬರೀ ಯುದ್ಧ, ಸೈನಿಕರು ಅಷ್ಟೇನಾ? ಖಂಡಿತ ಇಲ್ಲ. ಅದರ ನಿಜವಾದ ಶಕ್ತಿ ಇರೋದು ಸಂಸ್ಕೃತಿಯಲ್ಲಿ. ವಿಕ್ರಮಾದಿತ್ಯನ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯ ಕಲೆ, ಸಾಹಿತ್ಯ ಮತ್ತು ಜ್ಞಾನದ ಒಂದು ದೊಡ್ಡ ಕೇಂದ್ರವಾಗಿತ್ತು. ಒಂದು ಸಮಾಜ ಎಷ್ಟು ಮುಂದುವರೆದಿದೆ ಅಂತ ಗೊತ್ತಾಗೋದೇ ಅದರ ಕಾನೂನು ವ್ಯವಸ್ಥೆಯಿಂದ. ವಿಜ್ಞಾನೇಶ್ವರ ಬರೆದ ಮಿತಾಕ್ಷರ ಸಂಹಿತೆ ಇವತ್ತಿಗೂ ಹಿಂದೂ ಕಾನೂನಿನ ಒಂದು ಪ್ರಮುಖ ಆಧಾರ ಗ್ರಂಥ. ಅಂದ್ರೆ ಯೋಚನೆ ಮಾಡಿ, ಅವರ ಆಡಳಿತ ಎಷ್ಟು ಸುಸಂಘಟಿತವಾಗಿತ್ತು ಅಂತ.
ಚಾಲುಕ್ಯರ ಆಸ್ಥಾನ ಅಂದ್ರೆ ಅದು ಬರೀ ಯೋಧರ ಅಂಗಳ ಆಗಿರಲಿಲ್ಲ, ಅದೊಂದು ವಿದ್ವಾಂಸರ ವಿಶ್ವವಿದ್ಯಾಲಯದಂತಿತ್ತು. ಕನ್ನಡದ ಮಹಾಕವಿ ರಣ್ಣನಿಂದ ಹಿಡಿದು ಸಂಸ್ಕೃತ ಪಂಡಿತ ವಾದಿರಾಜನವರೆಗೆ ಎಂತೆಂತಹ ಪ್ರತಿಭೆಗಳಿಗೆ ಅವರು ಆಶ್ರಯ ಕೊಟ್ಟಿದ್ರು ಗೊತ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ 3ನೇ ಸೋಮೇಶ್ವರನಂತಹ ರಾಜರು ಕೇವಲ ಕಲೆಗೆ ಪ್ರೋತ್ಸಾಹ ಕೊಡ್ತಿರಲಿಲ್ಲ, ಸ್ವತಃ ತಾವೇ ಮಾನಸೋಲ್ಲಾಸದಂತಹ ದೊಡ್ಡ ಜ್ಞಾನಕೋಶವನ್ನೇ ಬರೆದಿದ್ರು. ಅಂದ್ರೆ ಆಳುವವರೇ ಜ್ಞಾನದ ಉಪಾಸಕರಾಗಿದ್ದ ಕಾಲ ಅದು. ಕಾಲ ಯಾರನ್ನೂ ಕಾಯಲ್ಲ. ಎಷ್ಟೇ ದೊಡ್ಡ ಸಾಮ್ರಾಜ್ಯವಾದರೂ ಒಂದು ದಿನ ಅದಕ್ಕೂ ಅಂತ್ಯಕಾಲ ಬರುತ್ತೆ. ಚಾಲುಕ್ಯರ ಆಳ್ವಿಕೆಯೂ ಮುಗಿತು. ಆದ್ರೆ ಅವರು ಬಿಟ್ಟೋದ ಪರಂಪರೆ ಇದೆಯಲ್ಲ, ಅದು ಇವತ್ತಿಗೂ ಜೀವಂತವಾಗಿದೆ. ಯಾವಾಗ್ಲೂ ಅಷ್ಟೇ, ಅಧಿಕಾರದ ಉಚ್ಛದಲ್ಲಿದ್ದಾಗಲೇ ಎಲ್ಲೋ ಒಂದು ಕಡೆ ಪತನದ ಬೀಜಗಳು ಮೊಳಕೆ ಒಡೆಯೋಕೆ ಶುರುವಾಗಿರುತ್ತೆ. ವಿಕ್ರಮಾದಿತ್ಯನ ಸುವರ್ಣಯುಗ ಶುರುವಾಗೋಕ್ಕೂ ಮೊದಲೇ ಸಾಮ್ರಾಜ್ಯದ ಹೃದಯವಾಗಿದ್ದ ಕಲ್ಯಾಣದ ಮೇಲೆ ದಾಳಿಗಳು ನಡೆದಿದ್ವು. ಇದು ಮುಂದೆ ಬರಲಿದ್ದ ದೊಡ್ಡ ಸವಾಲುಗಳ ಒಂದು ಮುನ್ಸೂಚನೆ ಅಷ್ಟೇ. ಹಾಗಾದ್ರೆ ಇಷ್ಟೆಲ್ಲ ಕತೆ ನಮ್ಗೆ ಹೇಗ್ ಗೊತ್ತು? ಅದು ಅವರು ನಮ್ಗಾರಿ ಬಿಟ್ಟು ಹೋದ ಇಂತಹ ಶಾಸನಗಳಿಂದ, ನಾಣ್ಯಗಳಿಂದ, ಗ್ರಂಥಗಳಿಂದ. ಪ್ರತಿಯೊಂದು ಪುಟ್ಟ ಸಾಕ್ಷ್ಯವೂ ಅವರ ವೈಭವದ ಕಥೆಯ ಒಂದೊಂದು ಪುಟವನ್ನು ನಮ್ಮ ಮುಂದೆ ತೆರೆದಿಡುತ್ತೆ. ಹಾಗಾದ್ರೆ ಚಾಲುಕ್ಯರು ನಮಗಾಗಿ ಬಿಟ್ಟುಹೋದ ಅಸಲಿ ಪರಂಪರೆ ಯಾವುದು? ಬಹುಶಃ ಅವರು ಗೆದ್ದ ಯುದ್ಧಗಳಿಗಿಂತ ಹೆಚ್ಚಾಗಿ ಅವರು ಕಟ್ಟಿದ ಈ ಜ್ಞಾನಕೇಂದ್ರಗಳು, ಮಠಗಳು, ಅಗ್ರಹಾರಗಳು, ಘಟಿಕಾಸ್ಥಾನಗಳು ಇವೆಲ್ಲ ಅಂದಿನ ಕಾಲದ ವಿಶ್ವವಿದ್ಯಾಲಯಗಳಿದ್ದಾಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಚಾಲುಕ್ಯರ ಸಮಾಜ ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಬಳ್ಳಿಗಾವೆ, ಡಂಬಳದಂತಹ ಪ್ರಮುಖ ಬೌದ್ಧ ಕೇಂದ್ರಗಳನ್ನು ಬೆಂಬಲಿಸಿದ್ರು. ಇದು ಅವರ ಸಹಿಷ್ಣುತೆಗೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ನಮ್ಮ ಆರಂಭದ ಪ್ರಶ್ನೆಗೆ ವಾಪಸ್ ಬರೋಣ. ಶತಮಾನಗಳ ಕಾಲ ಉಳಿಯೋ ಸಾಮ್ರಾಜ್ಯವನ್ನ ಕಟ್ಟೋದು ಹೇಗೆ? ಚಾಲುಕ್ಯರ ಕಥೆ ನಮಗೊಂದು ಸ್ಪಷ್ಟ ಉತ್ತರ ಕೊಡುತ್ತೆ. ರಾಜರ ಆಳ್ವಿಕೆಗಳು ಕಾಲದ ಜೊತೆ ಮರೆಯಾಗಬಹುದು, ಆದರೆ ಅವರು ಬೆಳೆಸಿದ ಜ್ಞಾನದ ಕೇಂದ್ರಗಳು, ಅವರು ಪೋಷಿಸಿದ ಸಂಸ್ಕೃತಿ, ಅದು ಶಾಶ್ವತವಾಗಿ ಉಳಿಯುತ್ತೆ. ಬಹುಶಃ ನಿಜವಾದ ಸಾಮ್ರಾಜ್ಯವನ್ನ ಕಟ್ಟೋದು ಖಡ್ಗದಿಂದಲ್ಲ, ಜ್ಞಾನದಿಂದ.